ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮನುಕುಮಾರ್ ಎಚ್ ಕೆ, ಬೆಂಗಳೂರು ಗ್ರಾಮಾಂತರ ಪ್ರತಿನಿಧಿ. ಪಾಕಿಸ್ತಾನದ ಗ್ಯಾಂಗ್ಸ್ಟರ್ ಜೊತೆ ದೊಡ್ಡಬಳ್ಳಾಪುರದ ಯುವಕ ನಂಟಿಟ್ಕೊಂಡಿದ್ದ. ಅಷ್ಟಕ್ಕೂ ಆ ಯುವಕ ಯಾರು, ಅವನು ಏನೆಲ್ಲ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ, ಆತನ ಹಿನ್ನೆಲೆ ಏನು ಅಂತೀರಾ, ಈ ಸ್ಟೋರಿಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಶೇರ್ ಮಾಡಿ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಇಸ್ಲಾಂಪುರದಲ್ಲಿ ಸುಮಾರು 28 ವರ್ಷದ ಸೈಯದ್ ಅಬೂಬಕರ್ ಎಂಬ ವ್ಯಕ್ತಿ ಪಾಕಿಸ್ತಾನದ ಗ್ಯಾಂಗ್ಸ್ಟರ್ ಜೊತೆ ನಂಟನ್ನು ಹೊಂದಿದ್ದ. ಈ ಹಿನ್ನೆಲೆಯಲ್ಲಿ ಸೆಂಟ್ರಲ್ IB ನೀಡಿದಂಥ ಮಾಹಿತಿಯನ್ನು ದೊಡ್ಡಬಳ್ಳಾಪುರ ನಗರ ಪೊಲೀಸರು ತೆಗೆದುಕೊಂಡು ಇಂದು ಬೆಳಗ್ಗೆ ಒಬ್ಬ ಸೈಯದ್ ಅಬೂಬಕರ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಪ್ರಮುಖವಾಗಿ ಈತ ಪಾಕಿಸ್ತಾನದ ಗ್ಯಾಂಗ್ಸ್ಟರ್ಗಳ ಜೊತೆ ಸಂಪರ್ಕವನ್ನು ಇಟ್ಕೊಂಡಿದ್ದ. ಅದರಲ್ಲೂ ಕೂಡ ಇನ್ಸ್ಟಾಗ್ರಾಮ್ ಮೂಲಕ ಆ ಗ್ಯಾಂಗ್ನ ಜೊತೆ ನೇರ ಸಂಪರ್ಕವನ್ನು ಇಟ್ಕೊಂಡಿದ್ದ. ಸುಮಾರು 2 ವರ್ಷಗಳಿಂದಲೂ ಕೂಡ ಅವರೊಂದಿಗೆ ಸಂಪರ್ಕದಲ್ಲೂ ಕೂಡ ಇದ್ದ. ಹಾಗಾಗಿ ಅವರು ಪ್ರಮುಖವಾಗಿ ಉದ್ಯಮಿಗಳನ್ನು ಟಾರ್ಗೆಟ್ ಮಾಡುವಂಥದ್ದು ಮತ್ತು ಹಣಕಾಸಿನಲ್ಲಿ ಸ್ಥಿತಿವಂತರನ್ನು ಟಾರ್ಗೆಟ್ ಮಾಡಿ ಅವರನ್ನು ಮೋಸದ ಜಾಲಕ್ಕೆ ಬೀಳಿಸುವಂಥ ಗ್ಯಾಂಗ್ಸ್ಟರ್ ಅದಾಗಿತ್ತು. ಹಾಗಾಗಿ ಈತನು ಕೂಡ ಗ್ಯಾಂಗ್ಸ್ಟರ್ನಲ್ಲಿ ತನ್ನ ಆಧಾರ್ ಕಾರ್ಡನ್ನು ಕೊಟ್ಟು ಆ ಗ್ಯಾಂಗ್ಸ್ಟರ್ನಲ್ಲಿ ನೋಂದಣಿಯನ್ನು ಸಹ ಮಾಡಿಕೊಂಡಿದ್ದ. ಹಾಗಾಗಿ ದೊಡ್ಡಬಳ್ಳಾಪುರದಲ್ಲೇ ಇದ್ದುಕೊಂಡು ಇಲ್ಲೇ ಹುಟ್ಟಿ ಬೆಳೆದಿದ್ರು ಕೂಡ ಯಾರಿಗೂ ಕೂಡ ಪಾಕಿಸ್ತಾನದ ಜೊತೆ ನಂಟಿದ್ದೀನಿ ಅನ್ನೋಂಥ ಒಂದೇ ಒಂದು ಸುಳಿವು ಕೂಡ ಬರದ ರೀತಿಯಲ್ಲಿ ಅಕ್ಕಪಕ್ಕದ ಜನರನ್ನು ಮತ್ತು ದೊಡ್ಡಬಳ್ಳಾಪುರ ನಗರದ ಜನರನ್ನು ಕೂಡ ನಂಬಿಸ್ಕೊಂಡು ಇದ್ದ. ಈತ AC ರಿಪೇರಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿಕೊಂಡಿದ್ದು, ಸಭ್ಯತೆಯಿಂದ ಜೀವನ ಮಾಡ್ತಿದ್ದೀನಿ ಅನ್ನೋಂಥ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ನಂಬಿಕೆ ಗಳಿಸಿದ್ದ. ಆದರೆ ಈತ ಒಳೊಳಗೆ ಪಾಕಿಸ್ತಾನದ ಗ್ಯಾಂಗ್ಸ್ಟರ್ನ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡಿರುವಂಥದ್ದು ಸೆಂಟ್ರಲ್ IB ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿರ್ತದೆ. ಹಾಗಾಗಿ ಅವರ ಮಾಹಿತಿ ಮೇರೆಗೆ ಈಗ ದೊಡ್ಡಬಳ್ಳಾಪುರ ನಗರ ಪೊಲೀಸರು ಕೂಡ ಈತನನ್ನು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಪ್ರಮುಖವಾಗಿ ಈತನ ಮೊಬೈಲನ್ನು ಪರಿಶೀಲನೆ ಮಾಡಿದಾಗ ಕಳೆದ 2 ವರ್ಷದಿಂದಲೂ ಕೂಡ ಆತ ಪಾಕಿಸ್ತಾನ ಗ್ಯಾಂಗ್ಸ್ಟರ್ನ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದಿದ್ದು ಬೆಳಕಿಗೂ ಕೂಡ ಬಂದಿರುವಂಥದ್ದು. ಅಲ್ಲದೆ ಈತನ ಮೊಬೈಲ್ನಲ್ಲೂ ಕೂಡ ಬಂದೂಕು ಅಂದರೆ ಗನ್ಗಳ ಫೋಟೋಗಳು ಸಹ ಇಟ್ಕೊಂಡಿದ್ದ. ಅಂದರೆ ಈತ ಗನ್ಗಳ ಮೇಲೆ ಸಾಕಷ್ಟು ಒಲವನ್ನು ಸಹ ಇಟ್ಕೊಂಡಿದ್ದ. ಈ ಹಿನ್ನೆಲೆಯಲ್ಲಿ ಆ ಗ್ಯಾಂಗ್ಸ್ಟರ್ನ ಸೂಚನೆ ಮೇರೆಗೆ ಈ ಹಿಂದೆ ಕೂಡ ಕೇರಳ ಮತ್ತು ದೆಹಲಿಗೂ ಕೂಡ ಹೋಗಿ ಬಂದಿರುವಂಥದ್ದು ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಅಂದರೆ ಹಣಕಾಸಿನಲ್ಲಿ ಸ್ಥಿತಿಗಂತರು ಮತ್ತು ಉದ್ಯಮಿಗಳನ್ನು ಟಾರ್ಗೆಟ್ ಮಾಡುವಂಥ ಜಾಲ ಅದಾಗಿತ್ತು. ಹಾಗಾಗಿ ಈತ ಕೂಡ ಯಾವ ರೀತಿ ನಾವು ಉದ್ಯಮಿಗಳನ್ನು ಟಾರ್ಗೆಟ್ ಮಾಡಬೇಕು, ನಾವು ಯಾವ ರೀತಿ ಸಂಚನ್ನು ರೂಪಿಸಬೇಕು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಈ ಹಿಂದೆ ಪ್ಲಾನ್ ಮಾಡಿಕೊಂಡೇ ಕೇರಳ ಮತ್ತು ದೆಹಲಿಗೂ ಕೂಡ ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಹಾಗಾಗಿ ಈತನ ಜಾಡನ್ನು ಸಹ ಈಗಾಗಲೇ ಪೊಲೀಸರು ಕೂಡ ಹಿಡಿದಿರುವಂಥದ್ದು. ಅಂದರೆ ಈತ ಯಾರೆಲ್ಲ ಸಂಘಟನೆಗಳ ಜೊತೆ ಸಂಪರ್ಕದಲ್ಲಿದ್ದಾನೆ, ಈ ಪಾಕಿಸ್ತಾನದ ಈ ಒಂದೇ ಒಂದು ಸಂಘಟನೆಯ ಜೊತೆ ಸಂಪರ್ಕದಲ್ಲಿದ್ದಾನ ಅಥವಾ ಬೇರೆ ಬೇರೆ ಸಂಘಟನೆಗಳ ಜೊತೆನೂ ಸಂಪರ್ಕದಲ್ಲಿದ್ದಾನ, ಮತ್ತು ಈತನ ಕೃತ್ಯಗಳು ಏನಾದರೂ ಬೇರೆ ಬೇರೆ ದೇಶದಲ್ಲಾದಂಥ ಅವಘಡಗಳಲ್ಲಿ ಈತನ ಪಾತ್ರ ಏನಾದರೂ ಇದೆಯಾ ಅನ್ನೋಂಥ ಮಾಹಿತಿಯನ್ನು ಸಹ ಈಗಾಗಲೇ ಪೊಲೀಸರು ಕಲೆ ಆಗ್ತಿರುವಂಥದ್ದು. ಸೈಯದ್ ಅಬೂಬ್ ಅನ್ನೋ ಒಂದು ಆರೋಪಿನ ಸೆಂಟ್ರಲ್ ಬ್ಯೂರೋ ಇಂದ ಬಂದಂತ ಮಾಹಿತಿ ಮೇರೆಗೆ ಇಲ್ಲೇ ದೊಡ್ಡಬಳ್ಳಾಪುರ ನಗರ ಪ್ರಾಂತ್ಯದಲ್ಲಿ ಒಂದು ವಾಸಿಯಾಗಿದ್ದಂತ ಸೈಯದ್ ಅಬೂಬ್ ಅನ್ನೋ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡು ನಗರ ಪೊಲೀಸ್ ಠಾಣೆ ಅಧಿಕಾರಿಗಳು ವಿಚಾರಣೆ ನಡೆಸ್ತಿದ್ದಾರೆ. ಕಾರಣ ಏನಪ್ಪಾ ಇದು ಅಂತಂದ್ರೆ, ಸೆಂಟ್ರಲ್ ಕಡೆಯಿಂದ ಬಂದಂತ ಮಾಹಿತಿ ಮೇರೆಗೆ ಇದು ಕಾರ್ಯಾಚರಣೆ ನಡೆದಿದೆ ಅನ್ನೋ ಮಾಹಿತಿ. ಬುಟ್ಟಿ ಸೈಯದ್ ಸಾಜಾದ್ ಬುಟ್ಟಿ ಅನ್ನೋ ಒಂದು ತಂಡ ಅಥವಾ ಒಂದು ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ಗೆ ಒಳಪಟ್ಟಂತ ಒಂದು ಗ್ಯಾಂಗ್ ಇಂದ ಸೈಯದ್ ಅಬೂಬ್ ಅನ್ನೋನ್ನ ಅವನ ಸಂಪರ್ಕಕ್ಕೆ ತೆಗೆದುಕೊಂಡು ಅವ್ರಿಗೆ ಏನೋ ಅಂಶಗಳೊಡ್ಡಿ ಅವನಿಂದ ಮಾಹಿತಿ ಪಡ್ಕೊಳ್ಳೋದು, ಮತ್ತೆ ಇಲ್ಲಿ ಸ್ಥಳೀಯವಾಗಿ ಬಂಡವಾಳಶಾಹಿಗಳು ಮತ್ತೆ ಬಿಸ್ನೆಸ್ ಮ್ಯಾನ್ಗಳಿಂದ ವಸೂಲಿ ದಂಧೆಯಲ್ಲಿ ತೊಡಗಿದ್ದಂತ ವ್ಯಕ್ತಿ ಈತ ಅನ್ನೋದು ಇತ್ತೀಚೆಗೆ ನಮಗೆ ತಿಳಿದಿರುವಂತ ಮಾಹಿತಿ. ಇದು ತನಿಖೆ ನಡೆದ ನಂತರ ಇನ್ನು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಒಂದು ಪ್ರಕರಣ ಕಾಯ್ದು ನೋಡೋ ತರ ಇದೆ. ದೊಡ್ಡಬಳ್ಳಾಪುರ ಉಗ್ರರ ಹಾಟ್ಸ್ಪಾಟ್ ಅಥವಾ ಉಗ್ರರ ಲಾಂಚ್ ಪ್ಯಾಡ್ ಆಗುತ್ತಿದೆಯಾ ಅಂತ ಹೇಳುವಂತಹ ಅನುಮಾನಗಳು ಮೂಡಿ ಬರ್ತಿದೆ. ಯಾಕೆಂದರೆ 2019ರಲ್ಲಿ ಮಸೀದಿ ಒಳಗಡೆನೆ ಒಬ್ಬ ಉಗ್ರ ಸಿಕ್ಕಿರ್ತಾನೆ. ಈಗ ನೋಡಿದರೆ ಪಾಕಿಸ್ತಾನ ನಂಟಿರುವಂತಹ ಉಗ್ರಜಾಲಕ್ಕೆ ನಂಟಿರುವಂತಹ ವ್ಯಕ್ತಿಯೂ ಸಹ ದೊಡ್ಡಬಳ್ಳಾಪುರದಲ್ಲಿ ಇಸ್ಲಾಂಪುರ ಎನ್ನುವ ಜಾಗದಲ್ಲಿ ಸಿಕ್ಕಿರ್ತಾನೆ ಅಂತನ್ನೋದನ್ನ ಎಲ್ಲ ನೋಡ್ತಾ ಇದ್ದರೆ ನಮಗೆ ದೊಡ್ಡಬಳ್ಳಾಪುರ ಉಗ್ರರ ಲಾಂಚ್ ಪ್ಯಾಡ್ ಆಗ್ತಿದೆಯಾ ಮತ್ತು ಉಗ್ರರ ಅಡಗುದಾಣಗಳಾಗ್ತಿದೆಯಾ ಅನ್ನುವಂತಹ ಅನುಮಾನಕ್ಕೆ ಸಾಕ್ಷಿ ಸಮೇತ ಪುಷ್ಟಿಯನ್ನು ಕೊಡುವಂಥ ಪ್ರಕರಣಗಳು ಬೆಳಕಿಗೆ ಬರ್ತಿದೆ. ಹಾಗೂ
ಈ ಮೂಲಕ ನಾನು ಒಂದು ಕರ್ನಾಟಕ ಸರ್ಕಾರಕ್ಕೆ ಆಗ್ರಹವನ್ನು ಸಹ ಮಾಡ್ತೇನೆ. ಏನಂದರೆ ಕರ್ನಾಟಕ ಸರ್ಕಾರ ಉತ್ತಮ ಯೋಜನೆಗಳಾದಂಥ ಕ್ವಿನ್ ಸಿಟಿಯನ್ನು ದೊಡ್ಡಬಳ್ಳಾಪುರದ ಪಕ್ಕದಲ್ಲೇ ನೀಡ್ತಾ ಬರ್ತಿದೆ, ಹಾಗೂ ಹಲವಾರು ಯೋಜನೆಗಳನ್ನು ಸಹ ದೊಡ್ಡಬಳ್ಳಾಪುರ ಅಭಿವೃದ್ಧಿ ದೃಷ್ಟಿಯಿಂದ ಕೊಡ್ತಾ ಬರುತ್ತಿರುವ ಕಾರಣ ಈ ರೀತಿಯಾದಂಥ ಉಗ್ರರ ಅಡಗುದಾಣಗಳು ಆದರೆ ಮುಂದಿನ ಭವಿಷ್ಯತ್ತಿಗೆ ಇದು ಮಾರಕ ಆಗಿದೆ ಅನ್ನುವಂಥ ಮಾತನ್ನು ಈ ಮೂಲಕ ಸ್ಪಷ್ಟಪಡಿಸ್ತೇನೆ. ಒಟ್ಟಾರೆ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಯಾರಿಗೂ ಕೂಡ ಅನುಮಾನ ಬಾರದ ರೀತಿಯಲ್ಲಿ ಏನು ಪಾಕಿಸ್ತಾನದ ಗ್ಯಾಂಗ್ಸ್ಟರ್ ಜೊತೆ ಸಂಪರ್ಕ ಇಟ್ಕೊಂಡಿದ್ದಂಥ ವ್ಯಕ್ತಿ ಈಗ ಪೊಲೀಸರ ಅತಿಥಿಯಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.